ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಬಂದು ನಾನು ಬಿಫೋರ್ ವಿಡಿಯೋದಲ್ಲಿ ಹೇಳಿದ್ದೀನಿ, ನಂಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಜಾಸ್ತಿ ತುಪ್ಪ ಹಾಕದ ಊಟ ಅನ್ನನ ಮಾಡ್ತೀನಿ, ಊಟ ತಿಂಡಿನೆಲ್ಲ ಮಾಡ್ತೀನಿ. ತುಪ್ಪ ಹಾಕಿದರೆ ನಂಗೆ ಸೆಟ್ಟೇ ಆಗಲ್ಲ. ತುಪ್ಪ ಅಂದರೆ ನಂಗೆ ಇಷ್ಟನೇ ಅಲ್ಲ, ಹೇಳ್ಬೇಕಂದ್ರೆ ಅದಕ್ಕೆ ಹೆಲ್ತಿಗೆ ಒಳ್ಳೇದಂತ ನಮ್ಮ ಅಮ್ಮ ಹೇಳ್ತಾರೆ. ನಮ್ಮ ಅಮ್ಮ ಅಂದರೂ ನಾನು ತುಪ್ಪ ಹಾಕ್ಕೊಳ್ಳಲ್ಲ, ತುಪ್ಪ ಮಾಡಿದ ಊಟನ ಮಾಡಲ್ಲ. ಸೊ ನನಗೆ ಅದಕ್ಕೆ ಬೇರೆ ಆಯಿಲ್, ಕೋಕೋನಟ್ ಆಯಿಲ್, ಸನ್ಫ್ಲವರ್ ಆಯಿಲ್ ಹಾಕಿ ಅಡುಗೆ ಮಾಡಿ ಕೊಡ್ತಿದ್ರು. ಬಟ್ ಇಲ್ಲಿ ಬಂದು ನೋ ಆಪ್ಷನ್ಸ್, ಹೊರಗಡೆ ತಿನ್ನೋದ್ರಿಂದ ಎಲ್ಲ ಐಟಮ್ಸ್ಗೆ ತುಪ್ಪ ಹಾಕಿರ್ತಾರೆ. ತುಪ್ಪ ಹಾಕದೇ ಇರೋದು ಅಂದರೆ ಇಡ್ಲಿಗೆ. ಸೊ ಅದಕ್ಕೆ ನಾನು ಫಸ್ಟ್ ಇಡ್ಲಿ ತುಪ್ಪ ಯಾವುದಕ್ಕೆ ಹಾಕಲ್ಲ ಆ ಐಟಮನ್ನು ಜಾಸ್ತಿ ತಿಂತೀನಿ, ತುಪ್ಪ ಹಾಕಿರೋ ಐಟಮನ್ನು ತಿಂದಿಲ್ಲ. ಸೊ ಇವತ್ತೇನೆಂದರೆ ನನ್ನ ಕೆಲಸ ಬೇಗ ಮುಗಿಸ್ಕೊಂಡು ಇವತ್ತು ಆಫ್ಟರ್ನೂನ್ ಹೊರಗೆ ಊಟ ಮಾಡಿದೆ. ಹೊರಗೆ ಅಂದರೆ ಇವತ್ತು ನನಗೆ ಚಿಕನ್ ಬಿರಿಯಾನಿ, ಇವತ್ತು ನನಗೆ ಏನಂದರೆ ಬಿರಿಯಾನಿ ತಿನ್ಬೇಕು ಅನಿಸ್ತಿತ್ತು. ಸೊ ಆಫ್ಟರ್ನೂನ್ ನಾನು ಊಟಕ್ಕೆ ಬಿರಿಯಾನಿ ತಿಂದೆ. ಅಂದರೆ ಇವತ್ತು ಬಂದು ತುಂಬ ಚೆನ್ನಾಗಿತ್ತು ಊಟ. ಅಂದರೆ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಬಿರಿಯಾನಿ. ಅಂದರೆ ನಾನು ತುಂಬ ಸೈಡಲ್ಲಿ ಊಟ ಮಾಡ್ತೀನಿ, ಆದರೆ ನಂಗೆ ಬಿರಿಯಾನಿ ಅಷ್ಟು ಇಷ್ಟ ಆಗಿಲ್ಲ. ಬಟ್ ಇಲ್ಲಿ ನೋಡಬೇಕಂದ್ರೆ ಬಿರಿಯಾನಿ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟ್ ಆಗಿತ್ತು. ಮೇಯ್ನ್ ಹೇಳ್ಬೇಕೇನಂದರೆ ನನಗೆ ಅಂದರೆ ಬಿರಿಯಾನಿಗೆ ಸೈಡ್ ಡಿಶ್ ಇದ್ದರೆ ತುಂಬ ಚೆನ್ನಾಗಿ ಊಟ ಮಾಡ್ತೀನಿ. ಊಟಕ್ಕೂ ಯಾವುದಕ್ಕೂ ಸೈಡ್ ಡಿಶ್ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಇವತ್ತು ಏನಂದರೆ ನನಗೆ ಹೋಳಿಗೆ ತಿನ್ಬೇಕು ಅನಿಸ್ತಿತ್ತು. ಬಟ್ ಹೊರಗೆ ಹೋದಾಗ ಇವತ್ತು ನಾನು ಹೋಳಿಗೆ ತೊಗೊಂಡೆ. ಬಟ್ ನನ್ನ ಬ್ಯಾಡ್ ಲಕ್ಕು, ಅದಕ್ಕೆ ತುಪ್ಪ ಹಾಕಿದ್ರು, ತುಂಬ ಅಂದರೆ ತುಂಬಾ ತುಪ್ಪ ಹಾಕಿದ್ರು. ನಾನು ಸ್ವಲ್ಪ ತಿಂದು ಮತ್ತೆ ವೇಸ್ಟ್ ಮಾಡಿಬಿಟ್ಟೆ. ಫುಡ್ ವೇಸ್ಟ್ ಮಾಡಬಾರ್ದು ಅನ್ಕೋತೀನಿ. ಸಾರಿ, ನೆಕ್ಸ್ಟ್ ಟೈಮ್ ಮಾಡಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್,